ವೆಲ್ಕಮ್ ಬ್ಯಾಕ್. ಮೊದಲ ಗಾಯದಲ್ಲಿ ರಕ್ತ ಸೋರಿದ ಬಗ್ಗೆ ಅಭಿಪ್ರಾಯ, ಸಾಕಷ್ಟು ರಕ್ತ ಸೋರಿಕೆ ಬಗ್ಗೆ ವೈದ್ಯಕೀಯ ಅಭಿಪ್ರಾಯ ನೀಡಲಾಗಿದೆ. ಡಾಕ್ಟರು ರಿಪೋರ್ಟ್ ಕೊಟ್ಟಿದ್ರಲ್ಲ ಅದರಲ್ಲಿ. ಅಲ್ಲದೆ ಸಾಕಷ್ಟು ಗಾಯಗಳಲ್ಲಿಯೂ ಕೂಡ ತುಂಬ ಗಂಭೀರತೆ ಇತ್ತು. ವೈದ್ಯರು ನಡೆಸಿದ ಮರಣೋತ್ತರ ಪರೀಕ್ಷೆಯಲ್ಲಿ ಇದೆಲ್ಲವೂ ಕೂಡ ಇಲ್ಲಿ ಗೊತ್ತಾಗಿದೆ. ಸಾಕಷ್ಟು ರಕ್ತ ಹೋಗಿದೆ ಅಂಥೇಳಿ ವೈದ್ಯರು ಮಾಹಿತಿಯನ್ನು ನೀಡಿದ್ದಾರೆ PM ರಿಪೋರ್ಟ್ನಲ್ಲಿ. ಅಲ್ಲದೆ ಟ್ರಕ್ ಮೇಲೆ ದೂಡಿದ್ದರಿಂದ ಆತನಿಗೆ ಗಂಭೀರ ಗಾಯ ಆಗಿತ್ತು, ಆತನ ಮೂಳೆಗಳು ಮುರಿದಿತ್ತು ಅನ್ನೋದರ ಬಗ್ಗೆಯೂ ಕೂಡ PM ರಿಪೋರ್ಟ್ನಲ್ಲಿ ಉಲ್ಲೇಖ ಇದೆ. ಸಾಕಷ್ಟು ರಕ್ತ ಸೋರಿಕೆ ಆಗಿದೆ ಅನ್ನೋದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ, PM ರಿಪೋರ್ಟ್ನಲ್ಲಿ ವೈದ್ಯರೇ ಮಾಹಿತಿ ನೀಡಿದ್ದಾರೆ. ರೇಣುಕಾ ಸಾವಿನ ಸಮಯದ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೋಡಿ. ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರೇ ಪರಿಶೀಲಿಸಿದ್ದಾರೆ. ಫೋಟೋಗಳು ಹಾಗೂ ವೈದ್ಯಕೀಯ ಪರೀಕ್ಷೆಯ ಪ್ರಕಾರ ಊಟ ಸೇವಿಸಿದ ಕೆಲವೇ ಹೊತ್ತಿನಲ್ಲಿ ಆತ ಮೃತಪಟ್ಟಿದ್ದಾನೆ. ಸಾಕಷ್ಟು ರಕ್ತ ಹೋಗಿದೆ, ವೈದ್ಯರು ಮಾಹಿತಿ ನೀಡಿದ್ದಾರೆ PM ರಿಪೋರ್ಟ್ನಲ್ಲಿ. ಅಲ್ಲದೆ ಟ್ರಕ್ ಮೇಲೆ ನೂಕಿರೋದು ದೊಡ್ಡ ಗಾಯವನ್ನೇ ಮಾಡಿದೆ. ಹೀಗಾಗಿ ಆತನ ರಕ್ತ ಮತ್ತು ಆತನ ಮೈ ಮೇಲೆ ಆದಂಥ ಗಾಯ ಇದನ್ನೆಲ್ಲ ಗಮನಿಸಿದಾಗ ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ಅನ್ನೋದು SPP ಪ್ರಸನ್ನಕುಮಾರ್ ಅವರ ವಾದ ಆಗಿದೆ. 13 ಗಾಯಗಳು ಆತನ ದೇಹದಲ್ಲಿ ಪತ್ತೆ ಆಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ 13 ಗಾಯಗಳು ಆತನ ದೇಹದ ಮೇಲೆ ಇತ್ತು ಅನ್ನೋದರ ಬಗ್ಗೆ ಪೊಲೀಸರಿಗೆ, ಅಂದರೆ ಪೊಲೀಸರು ತನಿಖೆ ಮಾಡುವಾಗ PM ರಿಪೋರ್ಟ್ನಲ್ಲಿ ವೈದ್ಯರು ಕೊಟ್ಟಂಥ ವರದಿ ಅದು. ಸಾಕಷ್ಟು ರಕ್ತ ಹೋಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ವೈದ್ಯರು ವರದಿಯನ್ನು ನೀಡಿದ್ದಾರೆ. ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರು ಮಾಹಿತಿಯನ್ನು ನೀಡಿದ್ದಾಗಿ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೆಲ್ಲವೂ ಪ್ಲ್ಯಾಂಟ್ ಹಿಂಗಾಗುತ್ತೆ. ವೈದ್ಯರೇ ಕೊಟ್ಟಂಥ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ನಲ್ಲಿ ಇದೆಲ್ಲವೂ ಇರುವಾಗ ಪೊಲೀಸರು ಹೇಗೆ ಸೃಷ್ಟಿ ಮಾಡಲಿಕ್ಕಾಗತ್ತೆ ಅನ್ನೋದನ್ನು ಎಳೆಯಾಗಿ ಒಂದೊಂದೇ ತೆರೆದಿಡ್ತಾ ಇದ್ದಾರೆ SPP ಪ್ರಸನ್ನಕುಮಾರ್. ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಏನಾಯಿತು ಏನು ಎತ್ತ ಅನ್ನೋದು. ಇದು ಆರೋಪಿಗಳ ರಕ್ತ ಚರಿತ್ರೆ ಅಲ್ಲದೆ ಬೇರೇನೂ ಅಲ್ಲ. ಇದು ಆರೋಪಿಗಳು ಮಾಡಿದಂಥ ರಕ್ತ ಚರಿತ್ರೆ ಅಲ್ಲದೆ ಬೇರೇನೂ ಅಲ್ಲ. ಮೃತನ ದೇಹದ ಮೇಲೆ ಅಷ್ಟು ಗಾಯಗಳಿದ್ದಾವೆ. ಮೃತನ ದೇಹದ ಮೇಲೆ ಅಷ್ಟು ಗಾಯ ಇದೆ. ಇದು ಆರೋಪಿಗಳ ರಕ್ತ ಚರಿತ್ರೆ. ಇದು ಬೇಕು ಅಂಥೇಳಿ ಮಾಡಿದ್ದಿದು, ಬೇಕು ಅಂಥೇಳಿಯೇ ಕೊಲೆ ಮಾಡಿದ್ದು. ಉದ್ದೇಶ ಅವರದ್ದು ಕೊಲೆ ಮಾಡೋದೇ ಆಗಿತ್ತು. ಆರೋಪಿಗಳ ರಕ್ತ ಚರಿತ್ರೆ ಇದು. ಇದು ಯಾವುದೇ ಪ್ಲ್ಯಾಂಟ್ ಅಲ್ಲ, ಇದು ಯಾವುದೇ ಸೃಷ್ಟಿ ಅಲ್ಲ. ಇದು ಬೇಕು ಅಂಥೇಳಿ ಕೊಲೆ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯ ಮೈ ಮೇಲೆ ಇದ್ದಂಥ ಗಾಯಗಳು ಹೇಳ್ತಾ ಇದ್ದಾವೆ ಎಷ್ಟು ಭೀಕರವಾಗಿ ಕೊಂದಿದ್ರು ಅನ್ನೋದು. SPP ಪ್ರಸನ್ನಕುಮಾರ್ ಅವರು ಪ್ರತಿಯೊಂದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿರುವಂಥ ವರದಿ 3991 ಪುಟಗಳ ಚಾರ್ಜ್ ಶೀಟ್ನ ವರದಿ. ಇದು ಪ್ಲ್ಯಾಂಟ್, ಇದು ಇದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ದಾವೆ ಅಂಥೇಳಿ ಎಲ್ಲ ಏನು ಹೇಳಿದರು CV ನಾಗೇಶ್ ಅವರು. ಅದಕ್ಕೆ ಪ್ರತಿಯಾಗಿ ಈಗ ಕೌಂಟರ್ ಕೊಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ SPP ಪ್ರಸನ್ನಕುಮಾರ್ ಅವರು ವರದಿ ಮಾಡ್ತಾ ಇದ್ದಾರೆ ನೋಡಿ. ದರ್ಶನ್ಗೆ ಇಂದು ಕೂಡ ಜಾಮೀನು ಭಾಗ್ಯ ಇಲ್ಲ. ದರ್ಶನ್ಗೆ ಜಾಮೀನು ಇವತ್ತು ಕೂಡ ಇಲ್ಲ. ಜಾಮೀನು ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಿ 57ನೇ CCH ಕೋರ್ಟ್ ಆದೇಶವನ್ನು ಹೊರಡಿಸಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ಗೆ ಇವತ್ತು ಕೂಡ ಜಾಮೀನು ಭಾಗ್ಯ ಇಲ್ಲ. ಜಾಮೀನು ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಜಾಮೀನು ಮುಂದೂಡಿಕೆ ಮಾಡಿ 57ನೇ CCH ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಜಾಮೀನಾಗಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ನಿರಾಸೆಯಾಗಿದೆ. ಜಾಮೀನು ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. 57ನೇ CCH ನ್ಯಾಯಾಧೀಶರು, CCH ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ದರ್ಶನ್ಗೆ ಜಾಮೀನಿಲ್ಲ. ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ದರ್ಶನ್ಗೆ ಜಾಮೀನು ಭಾಗ್ಯ ಇವತ್ತಿಗಿಲ್ಲ. ಜಾಮೀನಾಗತ್ತೆ ಅಂತೇಳಿ ಅಂದ್ಕೊಂಡಿದ್ರು, ಆದರೆ ಸಾಧ್ಯ ಆಗಿಲ್ಲ. 57ನೇ CCH ಕೋರ್ಟ್ ಆದೇಶವನ್ನು ಹೊರಡಿಸಿದೆ. SPP ನಾಳೆಯೂ ವಾದ ಮಂಡಿಸುವುದಾಗಿ SPP ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರಸನ್ನಕುಮಾರ್ ಅವರು ನಾಳೆಯೂ ಕೂಡ ವಾದವನ್ನು ಮಂಡಿಸ್ತಾರೆ.
ದರ್ಶನ್ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಿಕೆ ಆಗಿದೆ. ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಇವತ್ತು ಕೂಡ ಜಾಮೀನು ಭಾಗ್ಯ ಇಲ್ಲ. ಸಾಕಷ್ಟು ವಿಚಾರಣೆ ನಡೀತು, ಸುದೀರ್ಘವಾದ ವಿಚಾರಣೆ ನಡೀತು 57ನೇ CCH ಕೋರ್ಟ್ನಲ್ಲಿ. ಈಗ ವಿಚಾರಣೆಯನ್ನು ಮುಂದೂಡಲಾಗಿದೆ. ಕಕ್ಷಿದಾರರು ಏನೆಲ್ಲ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ರು, ಇದರ ಜೊತೆಗೆ ಏನೆಲ್ಲ ನಡವಳಿ ಆಗಿತ್ತು, ಇದೆಲ್ಲವೂ ಕೂಡ ಅಂದರೆ ಪೊಲೀಸರು ತಮ್ಮ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂತಹ ಸಾಕ್ಷಿಗಳಾಗಿರ್ಬೋದು, ಪ್ರಸ್ತಾಪ ಮಾಡಿರುವಂತಹ ವಿಚಾರಗಳಾಗಿರ್ಬೋದು, ಇತ್ಯಾದಿ ಇದೆಲ್ಲವೂ ಕೂಡ ಒಂದು ರೀತಿ ಕಪೋಲ ಕಲ್ಪಿತ ಅನ್ನೋ ರೀತಿಯಲ್ಲಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು. ಆದರೆ ಈಗ ಕೌಂಟರ್ ವಾದದಲ್ಲಿ ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇರೋದು ಇದೆಲ್ಲವೂ ಕಪೋಲ ಕಲ್ಪಿತ ಅಲ್ಲ ಸ್ವಾಮಿ, ಯಾವ ರೀತಿ ಇವರು ನಡ್ಕೊಂಡಿದ್ದಾರೆ ಅನ್ನೋದು ದಾಖಲೆಗಳ ಸಮೇತ ಹೇಳ್ತಿದ್ದಾರೆ. ನೋಡಿ, ಪ್ರಸನ್ನ ಕುಮಾರ್ ಅವರ ವಾದದ ಪ್ರತಿಯೊಂದು ಹಂತದಲ್ಲೂ ಕೂಡ ರೇಣುಕಾ ಸ್ವಾಮಿಯನ್ನು ಉದ್ದೇಶಪೂರ್ವಕವಾಗಿ ಇವರು ಪ್ಲಾನ್ ಮಾಡಿ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. SPP ಪ್ರಸನ್ನ ಕುಮಾರ್ ಅವರ ಕೌಂಟರ್ ಹೆಂಗಿದೆ ಅಂತ ಹೇಳಿದ್ರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ರಂಜಿತ್ ನಾಗೇಂದ್ರ ಬಾಬು ಅವರಿಂದ. ನಾಗೇಂದ್ರ ಬಾಬು, ಈಗ ಮುಖ್ಯವಾಗಿ ನಾವು ಈ ಮೊದಲು ವಾದವನ್ನ ಗಮನಿಸಿದ್ವಿ, ಈಗ SPP ಪ್ರಸನ್ನ ಕುಮಾರ್ ಅವರ ಪ್ರತಿವಾದವನ್ನ ಗಮನಿಸ್ತಾ ಇದ್ದೀವಿ. ಅವರು ಮುಖ್ಯವಾಗಿ ಫೋಕಸ್ ಮಾಡ್ತಾ ಇರುವಂತಹ ಒಂದೇ ಒಂದು ವಿಚಾರ ಏನಂತಂದ್ರೆ, ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದ ಪ್ಲಾಂಟೆಡ್ ವಿಟ್ನೆಸ್ ಅಂತ ಏನ್ ಹೇಳಿದ್ರು, ಇವೆಲ್ಲ ಪ್ಲಾಂಟ್ ಮಾಡಿದಂತಹ ಸಾಕ್ಷಿಗಳಂತ ಏನು ಹೇಳಿದ್ರು. ಸ್ವಾಮಿ, ಇದು ಪ್ಲಾಂಟ್ ಮಾಡಿದಂತಹ ಸಾಕ್ಷಿಗಳಲ್ಲ, ಆರೋಪಿಗಳು ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದರ ಬಗ್ಗೆ ದಾಖಲೆಗಳಿದೆ ಮತ್ತು ಇವರು ಯಾವ ರೀತಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದನ್ನ ದಾಖಲೆಗಳ ಸಮೇತ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರು ಪಾಯಿಂಟ್ ಮಾಡ್ತಾ ಇರೋದು ಏನಂತಂದ್ರೆ, ಇವರು ಪ್ರೀ ಪ್ಲಾನ್ ಮಾಡಿದ್ರು, ಇಲ್ಲಿ ಯಾವುದು ಕೂಡ ಕಪೋಲ ಕಲ್ಪಿತ ಅಲ್ಲ ಅನ್ನೋದನ್ನ ತಮ್ಮ ವಾದದ ಮೂಲಕ ಸಾರಿ ಹೇಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಿಮಗೇನು ಅನ್ಸುತ್ತೆ ನಾಗೇಂದ್ರ ಬಾಬು? ಖಂಡಿತವಾಗ್ಲೂ ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ಒಂದು ಆರೋಪಿ ಪರ ವಕೀಲರು ಯಾರೇ ಒಂದು ವಕಾಲತನ ವಹಿಸ್ಕೊಂಡಾಗ ತನ್ನ ಕಕ್ಷಿದಾರ ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ ಅನ್ನೋದನ್ನು ವಾದವನ್ನು ಮಂಡಿಸೋದು ಅದು ಸಹಜ. ಸೊ ಅದು ಪ್ರಕ್ರಿಯೆ ಕೂಡ. ತಪ್ಪನ್ನು ಮಾಡಿಲ್ಲ ಅಂತಲೇ ಅವರು ತೋರಿಸ್ಬೇಕಾಗತ್ತೆ, ಅದನ್ನು ಬಿಂಬಿಸಬೇಕಾಗತ್ತೆ. ಅದಕ್ಕೆ ಪೂರಕವಾದಂಥ ಒಂದಷ್ಟು ಹೇಳಿಕೆಗಳನ್ನು ಅವರು ಕೂಡ ಒಂದಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿರ್ತಾರೆ. ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಲೋಪದೋಷಗಳಿರುತ್ತೆ ಅದನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು, ಜೊತೆಗೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡುವಂಥ ಕೆಲಸವನ್ನು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಕೇವಲ ಇಲ್ಲಿ ದರ್ಶನ್ ಅವರ ವಿಚಾರವಾಗಿ ಇಲ್ಲಿ ಅವರು ತಮ್ಮ ಪ್ರತಿವಾದವನ್ನು ಮಂಡಿಸ್ತಾರೆ ಇಲ್ಲ, ಜೊತೆಗೆ ಓವರಾಲ್ ಆಗಿ ಇಲ್ಲಿ ಯಾವ ರೀತಿಯಾಗಿ ಯಾರು ಹೇಗೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಅವರ ಪಾತ್ರ ಎಂಥದ್ದು, ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇಲ್ಲಿ ಈ ಪ್ರಕರಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ನ್ಯಾಯಾಧೀಶರಿಗೆ ಮನದಟ್ಟನ್ನು ಮಾಡಿಕೊಡುವಂಥ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಶ್ರೀಪಾದ್ ಒಂದು ಅಂಶವನ್ನು ಗಮನಿಸಬೇಕು. ಅಲ್ಲಿ CV ನಾಗೇಶ್ ಅವರ ವಾದ ಹೇಗಿತ್ತು ಅಂತಂದ್ರೆ, ಒಂದಷ್ಟು ಸಾಕ್ಷಿಗಳೇನಿತ್ತು ಅದೆಲ್ಲವೂ ಕೂಡ ಪ್ಲಾಂಟೆಡ್ ಅಂತ, ಅಂದ್ರೆ ಎಲ್ಲವೂ ಕೂಡ ಪ್ಲಾನ್ ಮಾಡಿ ತಿಳಿಸಿದ್ರು. ಜೊತೆಗೆ CCTV ಫುಟೇಜ್ ಏನಿತ್ತು ಅದರಲ್ಲಿ ಯಾವುದೇ ರೀತಿಯಾದಂಥ ಕಂಟೆಂಟ್ ಇಲ್ಲ ಅಂತ ಅವರು ತಿಳಿಸ್ಕೊಟ್ಟಿದ್ರು. ಆದರೆ ಇಲ್ಲಿ ಪ್ರಸನ್ನ ಕುಮಾರ್ ಅವರ ವಾದ ಹೇಗಿದೆ ಅಂತಂದ್ರೆ, ಡಿಜಿಟಲ್ ಎವಿಡೆನ್ಸ್ಗಳಿದೆ, ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ. ಟೆಕ್ನಿಕಲ್ ಎವಿಡೆನ್ಸ್ಗಳು ಯಾವುದು ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದ್ರೆ, ನಾವು ಕೂಡ ಚಾರ್ಜ್ ಶೀಟನ್ನು ಗಮನಿಸ್ತೀವಿ. ಆ ಚಾರ್ಜ್ ಶೀಟಲ್ಲಿ ಯಾರ್ಯಾರು CDR ಅನ್ನ ಕಲೆಕ್ಟ್ ಮಾಡ್ತಾರೆ, ಕಾಲ್ ಡೀಟೇಲ್ಡ್ ರೆಕಾರ್ಡ್ ಅನ್ನು ತೆಗೆಸುವಂತ ಪೊಲೀಸರು ಮೊದಲಿಗೆ ಯಾರಿಗೆ ಕರೆ ಮಾಡ್ತಾರೆ, ಅವರಿಗೆ ಎಲ್ಲಿಂದ ಕರೆ ಹೋಗುತ್ತೆ, ಇದೆಲ್ಲವೂ ಕೂಡ ವಿತ್ ಲೊಕೇಶನ್ ಸಮೇತವಾಗಿ ಒಂದು ಪೇಜನ್ನು ಮೆನ್ಷನ್ ಮಾಡಿದ್ರು. ಹಾಗಾಗಿ ಯಾರ್ಯಾರು ಈ ಒಂದು ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇದ್ರು, ಅವರ ನೆಟ್ವರ್ಕ್ ಎಲ್ಲಿತ್ತು, ಅವರ ಮೊಬೈಲ್ ಎಲ್ಲಿತ್ತು, ಅವರು ಯಾರ ಜೊತೆ ಮಾತಾಡ್ತಾ ಅನ್ನೋದು ಕಂಪ್ಲೀಟ್ ಚಿತ್ರಣವನ್ನು ಇರುವಂಥ ಒಂದು ನೆಟ್ವರ್ಕ್ನ ಅಡಿಯಲ್ಲಿ ಈ ಒಂದು ಪಟ್ಟಣಗೆರೆ ಶೆಡ್ಡಲ್ಲಿ ಯಾರಿದ್ರು, ಸ್ಟೋನಿ ಬ್ರೂಕ್ ಹತ್ರ ಯಾರಿದ್ರು, ಇಲ್ಲಿ ರೇಣುಕಾ ಸ್ವಾಮಿನ ಕರ್ಕೊಂಬಂದಾಗ ಯಾರ್ಯಾರ ಟವರ್ ಲೊಕೇಶನ್ ಎಲ್ಲೆಲ್ಲಿ ಸಿಕ್ಕಿತ್ತು ಅನ್ನೋ ಕಂಪ್ಲೀಟ್ ಚಿತ್ರಣವನ್ನು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿದ್ರೆ, ಇದನ್ನ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ, ಈ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಅನ್ನ, ಅಂದ್ರೆ ಡಿಜಿಟಲ್ ಎವಿಡೆನ್ಸ್. ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್. ಜೂನ್ 8ರಿಂದ 12ರವರೆಗೂ ಗೋಡೌನ್ನಲ್ಲಿ ಕೆಲಸ ಮಾಡಿದೆ. ನಂತರ ಅಲ್ಲಿ ಧನರಾಜ್ ಪವನ್ ಇದ್ರು. ಅವರು ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಧನರಾಜ್ ಮತ್ತೆ ಪವನ್. ಅಲ್ಲಿಗೆ ಹೋದಾಗ ನಿಮಗೆ ವಿನಯ
ಅಣ್ಣ ಹೇಳಲಿಲ್ವಾ ಅಂದರು. ವಿನಯ್ ಅಣ್ಣ ಹೇಳಲಿಲ್ವಾ ಅಂತ ಹೇಳಿದರು. ನಂತರ ಅಲ್ಲಿ ಧನರಾಜ್ ಮತ್ತು ಪವನ್ ಇದ್ರು. ನೋಡಿ SP ಪ್ರಸನ್ನಕುಮಾರ್ ಅವರು ವಾದ ಹೆಂಗಿತ್ತು ಅಂತ ಹೇಳಿದರೆ, ಒಂದೊಂದು ಹಂತದಲ್ಲೂ ಕೂಡ ಏನೇನಾಯಿತು ಇದು ಸೃಷ್ಟಿ ಮಾಡಿರೋದಲ್ಲ, ಇದು ಆಗಿರೋದು ಇದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೂನ್ 8ರಿಂದ 12